ಜೀವನದಲ್ಲಿ ಸಮಸ್ಯೆಗಳು ಯಾವ ರೀತಿ ಹುಟ್ಕೋತವೆ ಅಂತಲೇ ಹೇಳೋಕ್ಕಾಗಲ್ಲ. ಸೊ ಕೆಲವರಿಗೆ ಹಣಕಾಸಿನ ಸಮಸ್ಯೆ ಇರುತ್ತೆ, ಇನ್ನು ಕೆಲವರಿಗೆ ಕುಟುಂಬದಲ್ಲಿ ಸಮಸ್ಯೆ ಇರುತ್ತೆ, ಕೆಲವರಿಗೆ ವ್ಯವಹಾರದಲ್ಲಿ ಸಮಸ್ಯೆ ಇರುತ್ತೆ. ಹೀಗೆ ಸಮಸ್ಯೆಗಳಿದ್ದೇ ಇರುತ್ತೆ. ಶತ್ರುಗಳು ಅನ್ನೋರು ಕೂಡ ಹಾಗೆಯೇ ಹೇಗೆ ಹುಟ್ಕೋತಾರೆ ಅನ್ನೋದೇ ಗೊತ್ತಾಗಲ್ಲ. ನಮ್ಮ ಏಳಿಗೆ ನೋಡಿಬಿಟ್ಟು ಸಹಿಸ್ಕೊಳಕ್ಕಾಗದೆ ಶತ್ರುಗಳು ಉಟ್ಕೊಂಡ್ಬಿಡ್ತಾರೆ. ನಮ್ಮ ಮೇಲೆ ಹೊಟ್ಟೆ ಕಿಚ್ಚು ಮಾಡಿಕೊಂಡು ನಮ್ಮ ಮೇಲೆ ಕೆಟ್ಟದಾಗಿ ದೃಷ್ಟಿ ಬೀರುವಂಥದ್ದು, ಈ ರೀತಿ ಶಾಪ ಇಡೋದಂಥದ್ದು, ನಾವು ಹಾಳಾಗಲಿ ಅಂತ ಕಾಯುವಂಥದ್ದು, ಈ ರೀತಿ ಶತ್ರುಗಳಿರ್ತಾರೆ. ಇನ್ನು ವ್ಯವಹಾರದಲ್ಲಿ ನಾವು ಬೆಳೀತಾ ಇದ್ದು ಇನ್ನೊಬ್ಬರು ಬೆಳೀತಾ ಇಲ್ಲ ಅಂದಾಗ ನಮ್ಮ ಮೇಲೆ ಶತ್ರುತ್ವನ ಬೆಳೆಸ್ಕೊಂಡ್ಬಿಡ್ತಾರೆ. ಹೀಗೆ ಎಲ್ಲದರಲ್ಲೂ ಕೂಡ ಶತ್ರುತ್ವವನ್ನು ನಾವು ನೋಡ್ತಾ ಇರ್ತೀವಿ, ಶತ್ರುಗಳು ಅನ್ನೋದು ನೋಡ್ತಾ ಇರ್ತೀವಿ. ಇನ್ನು ಯಾರ ಹತ್ರನಾದ್ರೂ ನಾವು ಸಾಲ ತೊಗೊಂಡಿರ್ತೀವಿ, ನಮ್ಮಿಂದ ಸರಿಯಾದ ಸಮಯಕ್ಕೆ ಸಾಲವನ್ನು ಕಟ್ಟೋಕ್ಕಾಗದೇ ಇರುತ್ತೆ, ಅಥವಾ ಅವರು ನಮ್ಮಿಂದ ಸಾಲವನ್ನು ತೆಗೆದುಕೊಂಡು ನಮ್ಮ ಸಾಲವನ್ನು ಹಿಂತಿರುಗ್ಸೋಕ್ಕಾಗದೆ ನಮಗೆ ತುಂಬ ಸಮಸ್ಯೆಗಳನ್ನ ಕೊಡ್ತಾ ಇದ್ದಾರೆ ಅಂತಂದರೆ, ಈ ಶತ್ರು ಕಾಟವನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕಂತಲೂ ನಮಗೆ ತಂತ್ರಶಾಸ್ತ್ರದಲ್ಲಿ ಸಾಕಷ್ಟು ಪರಿಹಾರಗಳಿವೆ. ಈ ಸಾಕಷ್ಟು ಪರಿಹಾರಗಳಲ್ಲಿ ಇವತ್ತು ನಾನು ತಿಳಿಸ್ಕೊಡ್ತಾ ಇರುವಂಥದ್ದು ಅತ್ಯಂತ ಅದ್ಭುತವಾದಂಥ ಪರಿಹಾರ. ಶತ್ರುಗಳನ್ನು ನಮ್ಮ ತಂಟೆಗೆ ಬರದೇ ಇರೋ ಥರ ಮಾಡುವಂತಹ ಪರಿಹಾರ. ತುಂಬಾ ಒಂದು ಉಪಯುಕ್ತವಾದಂಥ ಪರಿಹಾರ. ಈ ಪರಿಹಾರವನ್ನು ತಿಳಿಸ್ಕೊಡ್ತೀನಿ. ಈ ಪರಿಹಾರವನ್ನು ಅಮಾವಾಸ್ಯೆ ದಿನ ಮಾಡ್ಕೊಳ್ಳಿ. ಈಗ ಇನ್ನೇನು ಅತ್ಯಂತ ಶ್ರೇಷ್ಠವಾದಂಥ ಅಮಾವಾಸ್ಯೆ, ನಾಗಮಾವಾಸ್ಯೆ ಬರ್ತಾ ಇದೆ. ಆಗಸ್ಟ್ 4ನೇ ತಾರೀಕು ಭಾನುವಾರ ಬರ್ತಾ ಇದೆ. ಹಾಗಾಗಿ ಭಾನುವಾರದ ದಿನ ಈ ಒಂದು ತಂತ್ರವನ್ನು ಮಾಡ್ಕೊಂಡು ನೋಡಿ. ಈ ತಂತ್ರ ಮಾಡ್ಕೊಬೇಕಾದ್ರೆ ನೀವು ಯಾವ ಸಮಯದಲ್ಲಿ ಮಾಡ್ಕೋಬೇಕು ಅಂದರೆ ತಂಪೊತ್ತಲ್ಲಿ ಮಾಡ್ಕೋಬೇಕು. ಉರಿ ಬಿಸಿಲಲ್ಲಿ ಮಾಡೋದಕ್ಕೆ ಹೋಗಬೇಡಿ. ತಂಪೊತ್ತು ಅಂತೇಳಿದ್ರೆ ಒಂದು 4-5 ಗಂಟೆ ಸಮಯದಲ್ಲಿ ನೀವು ಮಾಡ್ಕೊಳ್ಬೇಕಾದಂಥ ಪರಿಹಾರ ಇದು. ಶತ್ರುಗಳನ್ನು ಸಂಹಾರ ಮಾಡೋದಕ್ಕೆ ಅಂತ ಹೇಳಲ್ಲ ನಾನು, ಶತ್ರುಗಳ ಕಾಟವನ್ನು ನಾವು ತಪ್ಪಿಸ್ಕೊಳ್ಳೋದಕ್ಕೆ ಅಷ್ಟೇ. ಶತ್ರು ಸಂಹಾರ ಮಾಡಬೇಕು, ಅವ್ರನ್ನ ಬದುಕೋಕೆ ಬಿಡಬಾರ್ದು, ಅವರು ಕಣ್ಮರೆ ಆಗಬೇಕು, ಅವ್ರ ಸಾವಾಗಬೇಕು ಅಂತೆಲ್ಲ ಆಲೋಚನೆ ಮಾಡೋದಕ್ಕೆ ಹೋಗಬೇಡಿ. ಕರ್ಮ ಅನ್ನೋದು ಯಾವ ರೀತಿ ಅಂತಂದರೆ, ನಾವು ಇನ್ನೊಬ್ಬರಿಗೆ ಕೇಡನ್ನು ಬಯಸಿದರೆ ಆ ಕೇಡು ಕೊನೆಗೆ ನಮ್ಮ ಸುತ್ತನೇ ಸುತ್ತಕೊಂಡು ನಮಗೆ ಅದು ಕಾಡುತ್ತೆ. ಹಾಗಾಗಿ ಯಾರಿಗೂ ಕೂಡ ಕೇಡನ್ನು ಬಯಸಿ ಈ ತಂತ್ರವನ್ನು ಮಾಡೋದಕ್ಕೆ ಹೋಗಬೇಡಿ. ಶತ್ರುಗಳಿಂದ ನಿಮಗೆ ಸಮಸ್ಯೆಗಳಾಗಿ, ಕಷ್ಟಗಳಾಗಿ, ಹೊಡೆದಾಟಗಳು, ಜಗಳಗಳು, ಪೊಲೀಸು, ಕೋರ್ಟು, ಕಚೇರಿ ಅಂತೇನಾದರೂ ನೀವು ಅಲಿತಾ ಇದ್ದರೆ, ನ್ಯಾಯಯುತವಾಗಿ ನಿಮಗೆ ಸಲ್ಲಬೇಕಾಗಿರುವ ಹಣ ಸಲ್ಲದೇ ಇದ್ದಾಗ, ನೀವೇನೂ ಕೂಡ ಅವರಿಗೆ ತೊಂದರೆಗಳನ್ನು ಕೊಡದೆ ಅವರಿಂದನೇ ನೀವು ತೊಂದರೆಗಳನ್ನು ಅನುಭವಿಸ್ತಿದ್ದಂಥ ಸಂದರ್ಭದಲ್ಲಿ ಈ ಒಂದು ತಂತ್ರ ಮಾಡ್ಕೊಳ್ಳಿ. ಈ ತಂತ್ರ ಶತ್ರುಗಳನ್ನು ನಿಮ್ಮ ಕಡೆ ತಿರುಗಿ ನೋಡದೇ ಇರೋ ಥರ, ಶತ್ರುಗಳಿಂದ ನಿಮಗೆ, ನಿಮ್ಮ ಕುಟುಂಬಕ್ಕೆ, ನಿಮ್ಮ ಮಕ್ಕಳಿಗೆ, ನಿಮ್ಮ ಒಂದು ಸುತ್ತಮುತ್ತಲ ಇರೋರಿಗೆ ಯಾರಿಗೂ ಏನು ಸಮಸ್ಯೆಗಳಾಗದೇ ಇರೋ ಥರ ನಿಮ್ಮನ್ನು ರಕ್ಷಿಸುತ್ತೆ, ಶತ್ರುಗಳನ್ನು ಶಾಂತಗೊಳಿಸುತ್ತೆ. ಅದ್ಭುತವಾದಂಥ ಪರಿಹಾರ ಸ್ನೇಹಿತರೆ. ಈ ಒಂದು ಪರಿಹಾರವನ್ನು ನಮ್ಮ ಪೂರ್ವಿಕರು ಈ ಪರಿಹಾರವನ್ನು ಸಾಕಷ್ಟು ಬಾರಿ ಮಾಡಿಕೊಂಡು ಅದರಿಂದ ಫಲಾಫಲಗಳನ್ನು ಅನುಭವಿಸಿದ ನಂತರವಷ್ಟೇ ಮುಂದಿನ ಪೀಳಿಗೆಗಳಿಗೆ ತಂತ್ರಶಾಸ್ತ್ರದ ಮುಖಾಂತರವಾಗಿ ತಿಳಿಸ್ಕೊಟ್ಟಿದ್ದಾರೆ. ಇದಕ್ಕೆ ಬೇಕಾಗಿರುವಂತಹದ್ದು ಒಂದು ಪೂರ್ಣ ಫಲ ಅಂದರೆ ತೆಂಗಿನಕಾಯಿ ಬೇಕಾಗುತ್ತೆ. ಮುಖ್ಯವಾಗಿ ತೆಂಗಿನಕಾಯಿಯನ್ನು ತೆಗೆದುಕೊಳ್ಳಿ. ತೆಂಗಿನಕಾಯಿ ಒಂದನ್ನು ತೆಗೆದುಕೊಂಡು ಅದರ ಜುಟ್ಟನ್ನು ಪೂರ್ತಿಯಾಗಿ ತೆಗಿಬೇಕು. ಅಂದರೆ 3 ಕಣ್ಣುಗಳು ಕಾಣಿಸ್ತಾ ಇರುತ್ತಲ್ವ, ಆ ರೀತಿ ಜುಟ್ಟನ್ನು ಪೂರ್ತಿಯಾಗಿ ನೀವು ಅದನ್ನು ತೆಗೆದುಬಿಡಿ. ಅದನ್ನು ತೆಗೆದುಬಿಟ್ಟು ಆ ತೆಂಗಿನಕಾಯಿನ ಶುಭ್ರಗೊಳಿಸ್ಕೊಳ್ಳಿ. ಶುಭ್ರಗೊಳಿಸ್ಕೊಂಡು ಆ ತೆಂಗಿನಕಾಯಿಗೆ ಸ್ವಲ್ಪ ಅರಿಶಿಣ, ಚೂರು ಕುಂಕುಮ ಬೊಟ್ಟನ್ನು ಇಟ್ಟುಬಿಡಿ. ಅರಿಶಿಣ, ಕುಂಕುಮ ಬೊಟ್ಟನ್ನು ಇಟ್ಟು ಅನಂತರ ಈ ತೆಂಗಿನಕಾಯಿಯನ್ನು ತೆಗೆದುಕೊಂಡು ನೀವು ಎಲ್ಲಾದರೂ ಒಂದು ಮರ, ಮುಳ್ಳಿನ ಗಿಡಗಳು ಇರುವಂಥ ಜಾಗದ ಹತ್ರ ಹೋಗಿ, ಯಾವುದಾದ್ರೂ ಬೇಲಿ ಹತ್ರ ಮುಳ್ಳಿನ ಗಿಡಗಳಿರುತ್ತೆ ನೋಡಿ, ಅಂತಹ ಜಾಗವನ್ನು ನೋಡ್ಕೊಳ್ಳಿ. ಮುಳ್ಳಿನ ಗಿಡ ಇರುವಂಥ ಜಾಗ ಸಿಗಲಿಲ್ಲ ಅಂದ್ರೂ ಯಾರು ತುಳಿದೇ ಇಲ್ದಿರುವಂಥ ಜಾಗ, ಯಾರು ಅಲ್ಲಿ ಜಾಸ್ತಿ ಜನಸಂಚಾರ ಇಲ್ದಿರುವಂಥ ಜಾಗವನ್ನು ನೋಡ್ಕೊಳ್ಳಿ. ಅಂಥ ಜಾಗಕ್ಕೆ ಈ ಜುಟ್ಟನ್ನು ತೆಗೆದುಕೊಂಡಿರುವಂತಹ ತೆಂಗಿನಕಾಯಿ, ಅದರ ಜೊತೆಗೆ ಒಂದು ಚಿಕ್ಕದಾದ ತಾಮ್ರದ ತಗಡು, ಈ ತಾಮ್ರದ ತಗಡು ಹಾಗೆಯೇ ಒಂದು ತಾಮ್ರದ ಮೊಳೆ. ತಾಮ್ರದ ತಗಡು, ತಾಮ್ರದ ಮೊಳೆ ನಿಮಗೆ ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗತ್ತೆ. ಅಲ್ಲಿ ಹೋದರೆ ನೀವು ಈ ತಾಮ್ರದ ತಗಡು ಮೊಳೆಗಳನ್ನು
ತಂದುಕೊಳ್ಬಹುದು. ಈ ಅಮಾವಾಸ್ಯೆ ದಿನ ಸಾಯಂಕಾಲ ಸಮಯದಲ್ಲಿ ಇಷ್ಟನ್ನೆಲ್ಲ ತಯಾರಿ ಮಾಡಿ ನೀವು ಇಟ್ಕೊಂಡಿರಿ. ತಯಾರಿ ಮಾಡಿ ಇಟ್ಕೊಂಡು ಅನಂತರವಾಗಿ ನೀವು ನಾನು ಹೇಳಿದಂಗೆ ಮುಳ್ಳಿನ ಗಿಡ ಇರುವಂತಹ ಜಾಗದ ಕಡೆ ಹೋಗಿ, ಅದು ನಿಮಗೆ ಸಿಕ್ಕಿಲ್ಲ, ಯಾರೂ ತುಳಿದಿಲ್ದಿರುವಂಥ ಜಾಗ, ಜನಸಂಚಾರ ಇಲ್ಲದಿರುವಂಥ ಜಾಗ, ಖಾಲಿ ಜಾಗದಲ್ಲಿ ಹೋಗಿ, ಅಥವಾ ಅಲ್ಲಿ ನಿಮಗೆ ಅನುಕೂಲತೆ ಇಲ್ಲ ಅಂದರೆ ನಿಮ್ಮ ಶತ್ರುಗಳ ಭೂಮಿ ಎಲ್ಲಾದರೂ ಇದ್ದರೆ, ನಿಮ್ಮ ಶತ್ರುಗಳ ಮನೆ ಹತ್ರ ಅವಕಾಶವಿದ್ದರೆ, ಅಂದರೆ ಯಾರಿಗೂ ಗೊತ್ತಿಲ್ಲದಿರೋ ಥರ ಹೋಗಿ 1 ಅಡಿಗಿಂತ ಸ್ವಲ್ಪ ಜಾಸ್ತಿ ನೀವು ಗುಂಡಿಯನ್ನು ಅಗಿಬೇಕಾಗುತ್ತೆ. ಎಲ್ಲ ಎಚ್ಚರಿಕೆಯಿಂದ ಮಾಡಿಕೊಳ್ಬೇಕು. ಯಾಕಂದರೆ ತುಂಬ ಕಷ್ಟಗಳಾಗ್ತಾಯಿದೆ, ಶತ್ರುಗಳಿಂದ ನರಕಗಳನ್ನು ಅನುಭವಿಸ್ತಾ ಇದ್ದೀನಿ ಅಂದರೆ ಮಾತ್ರ ಮಾಡ್ಕೊಳ್ಳಿ. ತುಂಬ ಎಚ್ಚರಿಕೆಯಿಂದ ಅವರ ಜಾಗದಲ್ಲಿ ನೀವು ಹೋಗಿ ಕೂಡ ಮಾಡ್ಕೊಳ್ಬೋದು. ಅಲ್ಲಿಗೆ ಹೋಗುವಂಥ ಅವಕಾಶ ಇಲ್ಲ ಅಂದರೆ ನೀವು ಎಲ್ಲಿರ್ತೀರ ಅಲ್ಲೇ ಅನುಕೂಲ ಜಾಗವನ್ನು ನೋಡಿಕೊಂಡು ಕೂಡ ನೀವು ಮಾಡ್ಕೊಳ್ಬಹುದು. ಅಲ್ಲಿ ಹೋಗಿ ಗುಂಡಿ 1 ಅಡಿಗಿಂತ ಸ್ವಲ್ಪ ಜಾಸ್ತಿ, 1.25 ಅಡಿಯಷ್ಟು ನೀವು ಗುಂಡಿಯನ್ನು ತೆಗೆದು ಅನಂತರವಾಗಿ ತೆಂಗಿನಕಾಯಿಗೆ ಅರಿಶಿಣ ಕುಂಕುಮದ ಬೊಟ್ಟನ್ನು ಇಟ್ಬಿಟ್ಟು, ಅನಂತರವಾಗಿ ಈ ತಾಮ್ರದ ಮೊಳೆಯನ್ನು ತೆಗೆದುಕೊಂಡು ಆ ತಾಮ್ರದ ತಗಡಿನ ಶೀಟಿನಲ್ಲಿ, ಚಿಕ್ಕದಾದ ತಾಮ್ರದ ತಗಡಿನ ಶೀಟನ್ನು ತೆಗೆದುಕೊಳ್ಳಿ, ಒಂದು ಚೌಕಾಕಾರದ್ದು. ಅದರಲ್ಲಿ ನಿಮ್ಮ ಶತ್ರುಗಳು ಯಾರ್ಯಾರಿದ್ದಾರೆ, ಅವರ ಕುಟುಂಬದಲ್ಲಿ ಎಷ್ಟು ಜನ ಇದ್ದಾರೆ, ಅಂದರೆ ಗಂಡ ಹೆಂಡತಿ, ಅವರೆಲ್ಲರಿಂದ ನಿಮಗೇನಾದರೂ ಜಗಳ ಆಗಿ, ಜಾಗದ ವಿಚಾರದಲ್ಲಿ ಜಗಳ ಆಗಿರುತ್ತೆ, ಇಲ್ಲ ಯಾವುದೋ ವ್ಯವಹಾರದ ವಿಚಾರದಲ್ಲಿ ಜಗಳ ಆಗಿರುತ್ತೆ, ಅವರ ಹೆಸರುಗಳನ್ನು ನೀವು ಬರಿಬೇಕು. ಯಾರು ಮುಖ್ಯವಾಗಿ ಈ ಒಂದು ನಿಮಗೆ ಕಾಟ ಕೊಟ್ಟಿದ್ದಾರೆ ಅವರ ಹೆಸರನ್ನ ಮೊದಲನೇದಾಗಿ ಬರೆದು, ಇನ್ನು ಅವರ ಕುಟುಂಬ ವರ್ಗದವರು ಯಾರಿದ್ದಾರೆ, ಗಂಡ ಹೆಂಡತಿ ಮಕ್ಕಳು ಯಾರಿರ್ತಾರೆ ಅವ್ರ ಹೆಸರುಗಳನ್ನು ಬರೆದು, ಆ ಒಂದು ಕಣ್ಣಿದೆ ನೋಡಿ, ಈ ತೆಂಗಿನಕಾಯಿನ ಚೆನ್ನಾಗಿ ಸುಲಿದು 3 ಕಣ್ಣು ಕಾಣಿಸ್ತಾ ಇದೆಯಲ್ಲ, ಅದರಲ್ಲಿ ಯಾವುದಾದ್ರೂ ಒಂದು ಕಣ್ಣು ಹತ್ರ ಈ ತಗಡಿನ ಶೀಟನ್ನು ಇಟ್ಟು ಆ ಒಂದು ತಾಮ್ರದ ಮೊಳೆಯನ್ನು ಚುಚ್ಚಿಬಿಡಿ. ತಾಮ್ರದ ಮೊಳೆಯನ್ನು ಚುಚ್ಚಿಬಿಟ್ಟು ಆ ಮಣ್ಣನ್ನು ಏನು 1 ಅಡಿ ಗುಂಡಿ ತೋಡಿರ್ತೀರ ನೋಡಿ, ಆ ಗುಂಡಿ ಒಳಗಡೆ ಈ ತೆಂಗಿನಕಾಯನ್ನು ಇಟ್ಟುಬಿಟ್ಟು ಮಣ್ಣನ್ನು ಮುಚ್ಚಿಬಿಡಿ. ಮಣ್ಣನ್ನು ಮುಚ್ಚಿ ಮತ್ತೆ ಅಲ್ಲೇನು ನೀವು ನಿಂತ್ಕೊಳ್ಳೋದಕ್ಕೆ ಕೂತ್ಕೊಳ್ಳೋದಕ್ಕೆ ಹೋಗಲೇಬಾರ್ದು. ತಿರುಗಿ ನೋಡದೇ ಇರೋ ಥರ ಬರ್ತಾ ಇರಬೇಕು. ತಿರುಗಿ ನೋಡದೇ ಇರೋ ಥರ ಬಂದು ಮನೆಯಿಂದ ಒಳಗಡೆ ಹೋಗ್ಬೇಕಾದ್ರೆ ಸ್ವಲ್ಪ ಗೋಮೂತ್ರನಾದರೂ ಪ್ರೋಕ್ಷಣೆ ಮಾಡ್ಕೊಳ್ಳಿ. ಸ್ನಾನ ಮಾಡುವಂಥ ಅವಕಾಶ ಇದ್ದರೆ ಸ್ನಾನವನ್ನು ಮುಗಿಸಿ ಅನಂತರ ದೇವರ ಮುಂದೆ ಬಂದು, ಈ ತಂತ್ರವನ್ನು ಮಾಡಿದ್ದೇನೆ, ಈ ತಂತ್ರದಿಂದ ನನ್ನ ಕಷ್ಟಗಳು ನಿವಾರಣೆ ಆಗಬೇಕು, ನನಗೆ ಇನ್ನು ಮುಂದೆ ನನ್ನ ಕುಟುಂಬದಲ್ಲಿ ನೆಮ್ಮದಿ ಸಿಗಬೇಕು ಅಂತ ಹೇಳಿ ನೀವು ದೇವರಿಗೊಂದು ದೀಪವನ್ನು ಹಚ್ಚಿದ್ರೆ ಆಯಿತು. ಎಲ್ಲವೂ ಕೂಡ ಶುಭವಾಗುತ್ತೆ. ನಿಮ್ಮ ಕಷ್ಟಗಳೆಲ್ಲ ಸಂಪೂರ್ಣವಾಗಿ ದೂರವಾಗುತ್ತೆ.